ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ, ಬಿಜೆಪಿ ಶಾಸಕರು. ಅವರ ಹತ್ರ ಕೂಡ ಒಂದು ಮಾಹಿತಿ ತಗೊಳ್ತೀನಿ. ಶೈಲೇಂದ್ರ ಬೆಲ್ದಾಳೆ ಅವರೇ, 17 ಶಾಸಕರನ್ನ ಇವತ್ತು ಅಮಾನತುಗೊಳಿಸಲಾಯಿತು. 6 ತಿಂಗಳ ಮಟ್ಟಿಗೆ ಅವರು ವಿಧಾನಸಭೆ ಪ್ರವೇಶ ಮಾಡಲಿಕ್ಕಿಲ್ಲ ಅನ್ನುವಂಥದ್ದ ರೂಲಿಂಗ್ ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ ಅವರು. ನಿಮ್ಮ ಆಗ್ರಹ ಇದ್ದದ್ದೇನು? ಈಗ ನಾವು ತನಿಖೆ ಮಾಡೇ ಮಾಡ್ತೀವಿ. ನಿನ್ನೆ ತನಕ ಸೈಲೆಂಟ್ ಇದ್ರಿ ನೀವು. ಬಿಜೆಪಿ ಬಗ್ಗೆ ಕೆಲವು ಆರೋಪಗಳು ಬಂತು, ವಿಪಕ್ಷ ನಾಯಕ ಮಾತಾಡಲೇ ಇಲ್ಲ. ಸುನಿಲ್ ಕುಮಾರ್ ಅವರು ಮಾತಾಡಿದ್ರು, ನಾನಿನ್ನು ಸದನಕ್ಕೆ ಬರೋದಿಲ್ಲ. ಏಕಾಏಕಿ ನೀವು ರೈಸ್ ಆದ್ರಿ. ಆಮೇಲೆ ಒಂದು ವಿಪಕ್ಷವಾಗಿ ಮಾಡಬೇಕಾದಂತ ಕೆಲಸ, ಅದರಲ್ಲಿ ತಪ್ಪೇನಿಲ್ಲ. ಅದರ ಬಗ್ಗೆ ನನ್ನ ಆಕ್ಷೇಪ ಏನಿಲ್ಲ. ನಿನ್ನೆ ಏನು ಆಗಿರಲಿಲ್ಲ ಅನ್ನೋದು ಮಾತ್ರ ನನ್ನ ಆಕ್ಷೇಪ ಅಷ್ಟೇ. ನಿಮ್ಮ ಆಗ್ರಹ ಏನಾಗಿತ್ತು? ಹಲೋ, ನಿಮ್ಮ ಆಗ್ರಹ ಏನಾಗಿತ್ತು ಶೈಲೇಂದ್ರ ಅವರೇ? 17 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಆಗ್ರಹ ಏನು, ಬೆಳಗ್ಗೆ ಹಿಡಿದು ಏನು ನಿನ್ನೆ KN ರಾಜಣ್ಣ ಅವರು, ಮಾನ್ಯ ಕೋಆಪರೇಟಿವ್ ಮಿನಿಸ್ಟರ್ ಅವರು ಸದನದಲ್ಲಿ ಏನೇ ತಮ್ಮ ಅಳಲನ್ನು ತೋರ್ಸ್ಕೊಂಡ್ರು. ನಾನಲ್ದೇನೆ ಇನ್ನೊಂದು 40ಕ್ಕೂ ಮೇಲ್ಪಟ್ಟು ಜನರ ಹಿಂಗೆ ಹನಿ ಟ್ರ್ಯಾಪ್ ಕೇಸ್ ಇದೆ, ಅದಕ್ಕೆ ಅವ್ರ ನೋವನ್ನು ಇಡೀ ಸದನದ ಮುಂದೆ ತೋಡ್ಕೊಂಡ್ರು. ಅದು ಪ್ರತ್ಯೇಕ ಸಪೋರ್ಟಿಂಗ್ ಆಗಿ ನಮ್ಮ ವಿರೋಧ ಪಕ್ಷದ ನಾಯಕ R ಅಶೋಕರು, ನಮ್ಮ ರಾಜ್ಯಾಧ್ಯಕ್ಷರಾದ B.Y. ವಿಜೇಂದ್ರ ಅವರು, ಅವರಿಬ್ಬರ ನೇತೃತ್ವದಲ್ಲಿ ನಾವು ಬೆಳಗ್ಗೆ ಎದ್ದು ಹೋರಾಟ ಮಾಡಿದ್ದೆವು. ಸದನದಲ್ಲಿ ಬಾವಿಗಿಳಿದೆವು. ಅದಾದ ತಕ್ಷಣ ಅವ್ರ ಬಿಲ್ ಅದು ಪಾಸ್ ಮಾಡ್ಕೋತಾನೆ ಇದ್ರು. ಇದು 4% ರಿಸರ್ವೇಶನ್ ಬಿಲ್ ಬರ್ತಂತ ತಿಳಿದಿದ್ದೆವು ನಾವು. 3 ದಿನ ಹಿಡಿದು ಅದ್ರ ಬಗ್ಗೆ ಮಾತಾಡೋಣ, ವಿರೋಧ ಮಾಡೋಣ ಅಂತ ಅನ್ಕೊಂಡಿದ್ದೇವೆ ಎಲ್ಲರೂ. ಬಟ್ ಮುಂಜಾನೆ ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಅವರ ಬಜೆಟ್ ಮೇಲಿನ ಉತ್ತರ ಕೊಟ್ಟ ಮೇಲೆ ಅವ್ರು ತಗೋಬೇಕಂತ ಒಂದು ಚಾಣಕ್ಷತನ ತೋರಿಸಿದ್ದಾರೆ. ಅವ್ರ ಪಕ್ಷದ ತೋರ್ಸ್ಲಿ, ನಾವೇನ್ ಬ್ಯಾಡ್ ಅಂಬಲ್ಲ. ಬಟ್ ಇದು ನಾವು ವಿರೋಧ ಏನು, ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು, ಇಲ್ಲ CBI ಎನ್ಕ್ವೈರಿ ಆಗ್ಬೇಕು ಅಂತ ನಾವು ಬಾವಿಯಲ್ಲಿ ಇಳಿದು ಒಂದ್ 2-2.5 ತಾಸು ನಾವು ಬಾವಿಯಲ್ಲಿ ಇಳಿದೆವು. ಅಂದು ಕೂಡ ಸ್ಪೀಕರ್ ನ ಮಾತಿಗೆ ಕಿಮ್ಮತ್ ಕೊಡ್ತಾ ಇರ್ಲಿಲ್ಲ, ನಮ್ ಕಡೆ ನೋಡ್ತಾನೆ ಇರ್ಲಿಲ್ಲ ಅವ್ರು. ಅದಕ್ಕೆ ಎಲ್ಲಾ ಸದಸ್ಯರು ನಾವು ಅವರು ಪೀಠಕ್ಕೆ ಹೋಗಿ ನಮ್ ನ್ಯಾಯ ಕೊಡಿ ಅಂತ ನಾವು ಹೋಗಿದ್ದೇವೆ ಅಷ್ಟೇ. ನಾನು ಅವ್ರ ಚೇರ್ ಮೇಲೆ ಕೂತಿಲ್ಲ, ಅವ್ರಿಗೆ ನಾವು ಮುಟ್ಲಿಲ್ಲ, ನಾವು ಅವ್ರಿಗೆ ಏನು ಅವಾಚ್ಯ ಶಬ್ದ ಮಾತಾಡ್ಲಿಲ್ಲ ಅಷ್ಟೇ. ನಮಗೆ ನ್ಯಾಯಾಂಗ ತನಿಖೆ ಕೊಡಿ, ಇಲ್ಲ CBI ತನಿಖೆ ಕೊಡಿ ವಹಿಸಿ ಸರ್ಕಾರಕ್ಕೆ ಆಗ್ರಹ ಮಾಡಿ ಅದಕ್ಕೆ ನಾವು ಅದಕ್ಕೆ ಹೋಗಿದ್ದೇವೆ ಅಷ್ಟೇ ಪೀಠಕ್ಕೆ. ಎಸ್, ನನ್ನ ಜೊತೆ ಭಾಸ್ಕರ್ ಅವರು ಕೂಡ ಇದ್ದಾರೆ. ಭಾಸ್ಕರ್ ಅವರೇ, ಒಂದು ಮಾತನ್ನ ಬಸವರಾಜ್ ಹಿಟ್ನಾಳ್ ಅವರು ಹೇಳಿದ್ರು, ಅದು ಸ್ವಲ್ಪ ಇನ್ನೂ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಮ್ಮಂತ ಮೆಚುರಿಟಿ ಇರೋರು ಬೇಕಾಗತ್ತೆ. ಯಾಕಂದ್ರೆ ಸಾಧಾರಣ ಮಾತುಗಳನ್ನು ಹೇಳುವಾಗ ಅವರು ರಾಜಕೀಯದ ಒಂದು ತಂತ್ರಗಾರಿಕೆಯ ಬಗ್ಗೆ ಹೇಳಿದ್ರು. ಅಲ್ಲಿ ಹೆಣ್ಣು ಅಂತ ಬಂದಾಗ ಅದು ವಿಚಾರ ಬೇರೆ ನಾನು ಹೇಳಿದ್ದು. ಆದ್ರೆ ಇದನ್ನೇ ನಾವು ಈಗಿನ ಕಾಲದಲ್ಲೂ ಕೂಡ ಅದನ್ನು ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ಇದರ ಅರ್ಥ ಏನು? 48 ಶಾಸಕರು ಅಥವಾ 48 ನಾಯಕರ ಮೇಲೆ ಒಂದು ಇದಕ್ಕಾಗಿ ಒಂದು ಟೀಮ್ ಮಾಡ್ತಾರೆ ಅಂತಂದ್ರೆ, ನಾಳೆ ಈ ನಮ್ಮ 15% ಸಚಿವ ಸ್ಥಾನದ ಇಲಾಖೆಗಳಿರತ್ತಲ್ಲ, ಒಂದು ಸಚಿವ ಸ್ಥಾನ ಅದಕ್ಕೂ ಇರತ್ತಾ ಅಂತ ಷಡ್ಯಂತ್ರಕ್ಕೆ ರೂಪ ಮಾಡೋದಕ್ಕೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಸರ್? ನೋಡಿ, ಈ ಎಂಟೈರ್ ಇನ್ಸಿಡೆಂಟ್ ಏನಿದೆಲ್ಲ, ಇದಕ್ಕೆ 3 ಆಸ್ಪೆಕ್ಟ್ ಇದೆ. ಒಂದು ಪೊಲಿಟಿಕಲ್ ಆಸ್ಪೆಕ್ಟ್, ಒಂದು ಲೀಗಲ್ ಆಸ್ಪೆಕ್ಟ್, ಒಂದು ಫ್ಯಾಮಿಲಿ ಆಸ್ಪೆಕ್ಟ್. ಎಕ್ಸಲೆಂಟ್. ಪೊಲಿಟಿಕಲ್ ಆಸ್ಪೆಕ್ಟ್ ಏನಿದೆಲ್ಲ ಅದು ಅಂದ್ರೆ ಅನ್ಇಮ್ಯಾಜಿನಬಲ್, ತೀವ್ರ ನೈತಿಕ ಪತನ. ಜನ ನಿಮ್ಮ ಭ್ರಷ್ಟಾಚಾರ ಸಹಿಸಿದ್ದಾರೆ, ಜನ ನಿಮ್ಮ ಒರಟತನ ಸಹಿಸಿದ್ದಾರೆ, ಜನ ನಿಮ್ಮ ದುರಹಂಕಾರ ಸಹಿಸಿದ್ದಾರೆ, ಜನ ನಿಮ್ಮ ಅಸಹಾಯಕತೆಯನ್ನು ಸಹಿಸಿದ್ದಾರೆ. ಬಟ್ ಇದು ಒಂದಿದೆಲ್ಲ, ನಿಮ್ಮ ನಾಡ ಬಿಗಿ ಇಲ್ದಿರುವಂತದ್ದು ಯಾವತ್ತೂ ಜನ ಸಹಿಸೋದಿಲ್ಲ. ಇದು ಕಂಡವ್ರ ಮನೆ ಹೆಣ್ಮಕ್ಕಳನ್ನು ಪ್ರಯೋಗ ಮಾಡಿ ಕರ್ನಾಟಕದಂತ ರಾಜ್ಯದಲ್ಲಿ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಇತಿಹಾಸನೇ ಬಂದ್ಬಿಟ್ಟಿದೆ, ಒಂಥರ ತಡ್ಕೊಳ್ಳೋ ಇತಿಹಾಸ ಬಂದ್ಬಿಟ್ಟಿದೆ. ಒಂಥರ ಇದು ಅಕ್ಷಮ್ಯ ಅಪರಾಧಕ್ಕಿಂತ ದೊಡ್ಡ ಅಪರಾಧ ಇದು. ಮತ್ತೆ ಯಾವ್ದೋ ಪಾಪದ ಮನೆ ಹೆಣ್ಣು ಏನೋ ಇವ್ರ ಮೇಲೆ ಏನು ಪ್ರೀತಿಯಾಗಿ ಮಕ ನೋಡಿ ಮೆಚ್ಕೊಂಡೇನ್ ಬಂದಿ ಇವಳ ಜೊತೆ ಯಾವುದೇ ಕಾರಣಕ್ಕೆ ಮಂತ್ರಿ ಆಗಲ್ಲ, ಏನೋ ಒಂದ್ ಕೆಲಸ ಇರಬೇಕು, ಯಾವುದೇ ಕಾರಣಕ್ಕೆ ಮಂತ್ರಿ ಆಗಲ್ಲ, ನಿರ್ಮಾಣ ಮಾಡ್ಬಿಡ್ತಾರೆ ಇವರು. ಮತ್ತೆ ಈ ಪತನ ಇದಲ್ಲ, ಇದಕ್ಕೆ ನಾವು ಕರ್ನಾಟಕ ಜನದ ನಾವು ಪ್ರತಿಯೊಬ್ಬರು ತಲೆ ತಗ್ಗಿಸ್ಕೊಳ್ಳುವಂಥದ್ದು. ಅವರೊಬ್ಬರೇ ಅಲ್ಲ, ಅವರು ಎಷ್ಟು ಪವಿತ್ರವಾದ ಸ್ಥಳ ಇದಲ್ಲ ವಿಧಾನಸೌಧ, ಅಲ್ಲಿ ಕಾನೂನು ವಿಶ್ಲೇಷಣೆ ಮಾಡಕ್ಕೆ, ಕಾನೂನು ರಚನೆ ಮಾಡಕ್ಕೆ ಅವ್ರು ಕೊಟ್ಟು ಕಳಿಸಿರೋದು. ಮತ್ತೆ ಹಿಂದಿನಿಂದಲೇ ಹೇಳ್ತಾ ಬರ್ತಾ ಇದೆ, ಪವರ್ ಅಂಡ್ ಪ್ಲೆಷರ್ ಡೋಂಟ್ ಗೋ ಟುಗೆದರ್. ಇಫ್ ಯು ವಾಂಟ್ ಪವರ್ ಗಿವ್ ಅಪ್ ಪ್ಲೆಷರ್, ಇಫ್ ವಾಂಟ್ ಪ್ಲೆಷರ್ ಗಿವ್ ಅಪ್ ಪವರ್. ಎರಡೂ ಒಟ್ಟಿಗೆ ಬರೋದಿಲ್ಲ. ಇವರು ಮಾಡಿರುವಂತ ಕಂತ್ರಿ ಕಾಸಿದಲ್ಲ, ಆ ಕಂತ್ರಿ ಕಾಸು ಖರ್ಚು ಮಾಡಕ್ಕೆ ಯಾರು ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ಮತ್ತೆ ಕೆಲವು ಸರ್ತಿ ಸಿಕ್ಕಾಕೊಂಡ ನಂತರ. ಬಟ್ ದುರ್ದೈವ ಅಂದ್ರೆ ನಮಗೆ ಇದು
ಕಾನೂನಲ್ಲಿ ಇದು ಅಪರಾಧ ಅಲ್ಲ. ಸೆಕೆಂಡ್ ಪಾಯಿಂಟ್ ದರ್ ಇಸ್ ನೋ. ಈಗ IPC ಯಲ್ಲಿ BNS ಒಳಗೆ ಬ್ಲಾಕ್ ಮೇಲ್ ಮಾಡಿ ನಿಮಗೆ ಹನಿ ಟ್ರ್ಯಾಪ್ ಅನ್ನೋ ಶಬ್ದವೇ ಇಲ್ವೇ ಇಲ್ಲ. ಬಟ್ ದಿಸ್ ಈಸ್ ಸಮಥಿಂಗ್ ನಿಮ್ಗೆ ಕಾಲ್ ಸರ್ ಹೇಳ್ದಂಗೆ ಕಾಲಾಂತರದಿಂದ ಉಪಯೋಗ ಮಾಡ್ಕೊಂಡು ಬರ್ತಾ ಇದೆ. ಹೌದು, ಅವಾಗಿಂದ ಬರ್ತಾನೆ ಇದೆ. ಮತ್ತೆ ಇದು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ತಲೆ ಕಡಿದ್ಬಿಟ್ಟು ಅಧಿಕಾರಕ್ಕೆ ಬರುವಂತದ್ದು. ದೆನ್ 2 ಕನ್ಸೆಂಟಿಂಗ್ ಅಡಲ್ಟ್ಸ್ ಮಧ್ಯದಲ್ಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ರೆ ಯಾರು ಅದಕ್ಕೆ ಅಬ್ಜೆಕ್ಷನ್. ದೆನ್ ಅಡಲ್ಟ್ರಿ ಕೂಡ ತೆಗೆದಾಕ್ಬಿಟ್ರು. ಇಲ್ಲೇನಿಂದ ಬರೀ ಸಿವಿಲ್ ಡಿಫೆನ್ಸ್ ಇದೆ. ಬಟ್ ಇದೆಲ್ಲ ನೋಡೋಂಥದ್ದು ಈ ಮುಖ್ಯಮಂತ್ರಿ ಏನು ಅಸಹ ಕೂತಿದ್ದಾನೆ. ಅವ್ರ ಮೂಕ್ ಕೆಳಗೆ ಇಷ್ಟೆಲ್ಲ 48 ಜನ ಕಾಮ ಆಟ ನಡೆಸ್ತಾ ಇರೋವಾಗ ಅವ್ರಿಗೇನು ಅವ್ರ ಇಂಟೆಲಿಜೆನ್ಸ್ ಅಲ್ಲಿ ಹೋಯ್ತು. ಮತ್ತೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಏನು ಆಕ್ಟಿವಿಟೀಸ್ ಏನ್ ಮಾನಿಟರ್ ಮಾಡುವಂತದಲ್ಲ. ಯಾರ ಜೊತೆ ಕೂತ್ಕೊಳ್ತಾರೆ, ಯಾರ ಜೊತೆ ಓಡಾಡ್ತಾರೆ. ಹಿಂದಿನ ಕಾಲದಿಂದಾನೆ ಅವ್ರು ಪ್ರತಿಯೊಬ್ಬರು ಅಧಿಕಾರಿಗಳು, ಪ್ರತಿಯೊಬ್ಬರು ಮಂತ್ರಿಗಳು ಎಲ್ಲಿ ಕೂತ್ಕೊಳ್ತಾರೆ, ಅವ್ರ ಸ್ನೇಹಿತರು ಯಾರು, ಎಲ್ಲಿ ಓಡಾಡ್ತಾರೆ ಅಷ್ಟು ಕೂಡ ಅವ್ರ ಗಮನದಲ್ಲಿ. ಏನು ಮುಖ್ಯಮಂತ್ರಿ ಇಂಟೆಲಿಜೆನ್ಸ್ ಕಟ್ಕೊಂಡು ಬದಲಾವಣೆ ಮಾಡ್ತಿರೋದಲ್ಲಿಗೆ. ಮತ್ತೆ ಇವತ್ತು ನೋಡಿ ಕರ್ನಾಟಕದ 7 ಕೋಟಿ ಜನ ತಲೆ ತಗ್ಸ್ಕೊಳ್ಳೋಂತ ಸ್ಥಿತಿ ಬಂದಿದೆ. ಮುಖ್ಯಮಂತ್ರಿ ಶುಡ್ ಜಸ್ಟ್ ರಿಸೈನ್. ದೇರ್ ಇಸ್ ನೋ ಅದರ್ ವರ್ಡ್. ಇದರ ರಾಜಣ್ಣ ಅಂತೂ ಮನೆಗೆ ಹೋಗಲೇಬೇಕು, ಮಾನ ಮರ್ಯಾದೆ ಇಲ್ಲದಂಗೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಇದನ್ನ ಶಬ್ದನ ಯಾವಳೋ ಬಂದು ಕೂತ್ಕೊಂಡ್ಬಿಟ್ಟಿದಾರ. ಎಷ್ಟು ಪೇಪರ್ಗಳು ಸೈನ್ ಮಾಡಿದ್ರೆ ಅದು ಎಂಕ್ವೈರಿ ಆಗ್ಬೇಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ 24 ಗಂಟೆ ಹಿಂದೆ ಕೊನೆ ಗಳಿಗೆಯಲ್ಲಿ ಇವ್ರಿಗೆ ಗೊತ್ತಾಗ್ಬಿಟ್ಟು ಎಚ್ಚೆತ್ಕೊಂಡ್ಬಿಟ್ರು ಅಂತ. ಯಾಕಂದ್ರೆ ಯಾರು ಆತರ ಹೇಳಕ್ ಸಾಧ್ಯ ಇಲ್ಲ. ಲೀಗಲ್ ಪಾಯಿಂಟ್ ಸರ್ ಕೂಡ ಹೇಳಿದ್ರು. 24 ಗಂಟೆ ಆಗಿದೆ ಫ್ಲೋರ್ ಆಫ್ ದ ಅಸೆಂಬ್ಲಿ ಒಳಗೆ ಈ ಮನುಷ್ಯ ಈ ರಾಜಣ್ಣ ಹೇಳ್ತಾನೆ ದಟ್ ನನ್ನ ಮೇಲೆ ಈ ರೀತಿ ಆಗಿದೆ ಅಂತ. 24 ಅವರ್ಸ್ ಆಗಿದೆ. ಕಾಗ್ನಿಸಬಲ್ ನಾನ್ ಬೇಲಬಲ್ ಅಫೆನ್ಸ್ ಟೇಕನ್ ಪ್ಲೇಸ್ ಆಫ್ ಎಕ್ಸ್ಟ್ರಾಕ್ಷನ್ ಅವ್ರಿಗೆ ಇದಾಗಿರೋದು. ಇದುವರೆಗೂ ಪರಮೇಶ್ವರ್ ನನ್ನ ಕ್ರಮ ಇದುವರೆಗೂ ಕೇಸ್ ರಿಜಿಸ್ಟರ್ ಆಗಿಲ್ವಲ್ಲ. ಅಂದ್ರೆ ಮಂತ್ರಿ ಹೇಳಿದ ನಂತರನು ನೀವು ತಗೊಳಕ್ ರೆಡಿ ಇಲ್ಲ ಅಂದ್ರೆ ಯಾರ್ಯಾರಿಗೆ ನೀವು ಡಿಫೆಂಡ್ ಮಾಡ್ತಾ ಇದ್ರಿ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.